ಕಟಕ ರಾಶಿಯಲ್ಲೇ ಕುಜ ಇರೋದ್ರಿಂದ ಈ ವರ್ಷದಲ್ಲಿ ಕಟಕ ರಾಶಿಯಲ್ಲಿ ಇರುವಂತವ್ರಿಗೆ ಕೋಪ ತಾಪಗಳು ಹೆಚ್ಚಾಗಿ ಕಂಡು ಬರಬಹುದು. ಹಾಗೆ ಉಷ್ಣ ಸಂಬಂಧಪಟ್ಟಂತಹ ತೊಂದರೆಗಳು, ಅಂದ್ರೆ ಅವರ ದೇಹಕ್ಕೆ ಉಷ್ಣ ಸಂಬಂಧಪಟ್ಟಂತಹ ಬಾಧೆಗಳು, ಅಂದ್ರೆ ಸಣ್ಣ ಪುಟ್ಟ ಆಪರೇಷನ್ಸ್ ಇರ್ಬೋದು ಅಥವಾ ಸಣ್ಣ ಪುಟ್ಟ ಆಕ್ಸಿಡೆಂಟ್ಸ್ ಇರ್ಬೋದು. ಹಾಗೆ ಕರ್ಕಾಟಕ ರಾಶಿಯಲ್ಲಿರುವಂತವ್ರಿಗೆ ಸ್ವಲ್ಪ ವಾದ ವಿವಾದಗಳು ಹೆಚ್ಚಾಗುವಂತ ಸಂದರ್ಭಗಳು ಹೆಚ್ಚಾಗಿ ಕಂಡು ಬರ್ತಾ ಇದೆ. ಹಾಗೆ ವಿದ್ಯಾರ್ಥಿ ಕ್ಷೇತ್ರಗಳಲ್ಲಿ ಸ್ವಲ್ಪ ಸಹಪಾಠಿಗಳ ಒಡನೆ ಸ್ವಲ್ಪ ಜಗಳಗಳಾಗುವಂತ ಒಂದು ಸಾಧ್ಯತೆಗಳು ಈ ಕರ್ಕಾಟಕ ರಾಶಿಯವರು ಕಂಡು ಬರ್ತಾ ಇದೆ. ಕರ್ಕಾಟಕ ರಾಶಿಯವರು ಸ್ವಲ್ಪ ಮಾನಸಿಕವಾಗಿ ಖಿನ್ನತೆ ಒಳಗಾಗಬಹುದು ಈ ವರ್ಷ. ಆದ್ರಿಂದ ಸಾಕಷ್ಟು ಎಚ್ಚರಿಕೆಯನ್ನು ವಹಿಸ್ಕೋಬೇಕಾಗತ್ತೆ. ವೀಕ್ಷಕರನ್ನ ಆಗ್ಲೇ ಹೇಳಿರೋ ಹಾಗೆ ಇದು ಸಾಮಾನ್ಯವಾಗಿ ರಾಶಿಗಳನ್ನ ಹೇಳುವಂತದ್ದು. ಆದ್ರೆ ತಮ್ಮ ತಮ್ಮ ಹುಟ್ಟಿದ ಜನ್ಮ ದಿನಾಂಕ ಹಾಗೆ ಹುಟ್ಟಿದ ಜನ್ಮ ಕುಂಡಲಿಯ ಪ್ರಕಾರ ನಿಮ್ಮ ಒಂದು ಭವಿಷ್ಯ ನಿರ್ಧಾರ ಆಗಿರುತ್ತೆ. ಅದರಿಂದ ರಾಶಿ ಪ್ರಕಾರನೇ ಅಂತ ಹೇಳುವಂತದ್ದು ಹೆದರ್ಕೊಳ್ಳುವಂತ ಒಂದು ಅವಶ್ಯಕತೆಗಳಿಲ್ಲ. ಆದ್ರೆ ಕರ್ಕಾಟಕ ರಾಶಿಯವರು ಸ್ವಲ್ಪ ಗಮನವನ್ನ ಹರಿಸಿ ವಿದ್ಯಾರ್ಥಿಗಳು ಸ್ವಲ್ಪ ಕೋಪ ಹಠಗಳನ್ನ ಕಡಿಮೆ ಮಾಡಿ ವಿದ್ಯೆಯನ್ನ ಮುಂದುವರಿಸಿದ್ದೆ ಆದ್ರೆ ಖಂಡಿತವಾಗಿ ಈ ವರ್ಷ ನಿಮ್ಗೆ ಒಳ್ಳೆ ಫಲಿತಾಂಶ ಸಿಗೋದ್ರಲ್ಲಿ ಸಂಶಯ ಇರೋದಿಲ್ಲ.